ಸುಳಿ ಒಳಗೆ ಸಿಕ್ಬಿಟ್ನವ ನಮ್ಮ ನೀರು. ಒಬ್ರ ಕಡೆಯಿಂದ ಒಂದು ಮಾತು ಅನಿಸ್ಕೊಂಡವಲ್ಲ ಅವ. ಎಂಥ ಕೆಲಸ ಮಾಡಿಟ್ಬಿಟ್ ನೋಡು ನಮ್ಮ ಸೂರಜ. ಈ ಟಿವಿ ಅವ್ರಿಗೆ ಬೇರೆ ಕೆಲ್ಸ ಇಲ್ಲೇನು ಅಂತೀನಿ. ಕೆಂಜಗ್ ಹುಳ ಬಂದಂಗ ಗುಯ್ ಅಂತ ಬಂದು ಮೆತ್ಕೊಂಡ್ಬಿಟ್ರು. ಸುಡ್ಲಿ ಕೇಳು ಪ್ರಶ್ನಾನ ಅವು. ಎಂಥ ಘೋರ ಅಪರಾಧ ಮಾಡಿಬಿಟ್ಟ ನಮ್ಮ ಹುಡುಗ. ಯಾವತ್ತೂ ಅವ್ರು ಹಿಂಗ್ ಮಾರಿಕಿಂದ್ ಮಾಡ್ದವ್ರಲ್ಲ. ಒಂದು ದಿನಕ್ಕ ಹೆಂಗಾಗ್ಯಾರ ನೋಡ್ರಿ. ಮರ್ಯಾದೆ ಗಂಜು ಬದುಕೋರ್ ನಾವು. ಇವ್ರಂತೂ ಕೊಗ್ಗಿ ಹೋಗ್ಯಾರ. ಅಳ್ಬೇಡ್ರಿ ಮಾಮಿ, ಅಳ್ಬೇಡ್ರಿ, ಧೈರ್ಯ ತಗೋರಿ. ಹೌದವಾ ನಂದಿನಿ, ನೀ ಅಳ್ಲಿಕ್ಕೆ ಹೋಗ್ಬೇಡ. ನೀನ ಕೈಕಾಲು ಕಳ್ಕೊಂಡು ಕೂತ್ರೆ ಹೆಂಗ? ನಮ್ ನೀರು ಧೈರ್ಯ ಹೇಳೋರು ಯಾರು? ಇವತ್ತು ಕುಲದೇವರಿಗೆ ವಿಶೇಷ ಪೂಜಾ ಮಾಡಿಸ್ತೀನಿ. ಹಗಲು ರಾತ್ರಿ ಜಪಮಾಲೆ ಹಿಡಿದು ಭಗವಂತನ ನಾಮಸ್ಮರಣೆ ಮಾಡ್ತೀನಿ. ನಮ್ಮ ಪರಿವಾರಕ್ಕೆ ಏನು ಆಪತ್ತು ತರಬೇಡಪ್ಪ ದೇವ್ರ ಅಂತ ಬೇಡ್ಕೋತೀನಿ. ಏನಾತಮ್ಮ? ಪ್ರೆಸ್ನವ್ರು ಯಾಕೆ ಬಂದಿದ್ರ? ಪಪ್ಪ ಹತ್ರ ಏನ್ ಕೇಳಿದ್ರ? ಏನಾರ ಪ್ರಾಬ್ಲಮ್ ಏನ? ಏನಿಲ್ಲ ಪುಟ್ಟ, ನೀನು ಸಣ್ಣವಿದ್ದಿ. ಇದು ನಿನಗೇನು ಅರ್ಥ ಆಗಂಗಿಲ್ಲ. ನೀನು ಕೊಲೆಗೆ ಹೋಗು. ಏನೂ ಇಲ್ಲಪ್ಪ ನನ್ನ ಬಂಗಾರ, ನಿಮ್ಮಪ್ಪಗೆ ಏನೂ ಆಗೋದಿಲ್ಲ. ಯಾರು ಏನು ಹೇಳವಲ್ರಿ ನನ್ಗ. ನಾನ್ ಸಣ್ಣವಲ್ಲ, ದೊಡ್ಡವ ಆಗ್ಯಾನಿ. ಆದ್ರೆ ನನ್ನ ಇನ್ನೂ ಪಾಪು ಅಂತ ತಿಳಿದಿರಿ. ಅಳ್ಬೇಡವಾ ನೀ, ಅಳ್ಬೇಡ. ಅಳೋದ್ರಿಂದ ಏನ್ ಪ್ರಯೋಜನ ಹೇಳು? ಶ್ರೀಮನ್ನಾರಾಯಣ. ಏನ್ ಮಾಡ್ತೀರಿ ಈಗ? ನೋಡು, ಆ ಹುಡುಗರು ಹೇಳ್ದಂಗೆ ಕೇಳಲಿಕ್ಕೆ ಆಗೋದಿಲ್ಲ ನಮ್ಗೆ. ಇದು MLA ಕಡೆಯವ್ರ ವಿಷಯ ಅದ. ಆದ್ರೆ ಇದೇ ಥರ ಘಟನೆಯಿಂದ ನಮ್ಮ ಜೀವನದೊಳಗೆ ನಮ್ಮ ಮಗಳು ನಾವು ಕಳ್ಕೊಂಡು ಹೋದಲ್ಲ. ಅವತ್ತು ಯಾರಾದರೂ ಈ ಹುಡುಗಿ ಥರ ಮಾತಾಡಿದ್ರೆ ನಮ್ಮ ಮಗಳು ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೋಡು, ನೀನು ಇದೆಲ್ಲ ತಿಳಿದಿಲ್ಲ. ನೀನು ಸುಮ್ಮನೆ ಇದ್ಬಿಡು. ಸರ್, ಮಿಸ್ಟರ್ ನಿರಂಜನ್ ಸರ್ ದೇಶಪಾಂಡೆ ಅವರು ನಕಲಿ ಮಾಸ್ ಕಾರ್ಡ್ ಕೊಟ್ಟು ಕಾನೂನು ವಿರೋಧಿ ಕೆಲಸ ಮಾಡ್ಯಾರಿಲ್ವೋ? ಅವ್ರು ಕೊಟ್ಟಿದ್ದು ನಕಲಿ ಮಾಸ್ ಕಾರ್ಡ್ ಹೌದು ಅಲ್ವಾ? ಮಿಸ್ಟರ್ ನಿರಂಜನ್ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋದಿಲ್ಲ ಸರ್. ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ಹೇಳಿ. ಈಗ ನಮ್ಮ MLA ಸಾಹೇಬರಿಂದ ನಿಮ್ಮ ಕಾಲೇಜಿಗೆ ಗ್ರ್ಯಾಂಟ್ ಬೇಕೋ ಬೇಡೋ? ನಿಮ್ಮ ಫೈಲ್ಗಳು ಎಷ್ಟು ವರ್ಷದ ತನಕ ಧೂಳು ತಿನ್ಕೊಂತ ಕುಂಡ್ರಬೇಕಂತೀರಿ ನೀವು?
ಹೇಳಿ ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿ ಸರ್ ಹಲೋ ಹೇಳಿ ಸರ್ ನೋಡ್ರಿ ನಿಮ್ಗೆಲ್ಲೋ ತಪ್ಪು ಕಲ್ಪನೆ ಆಗ್ಯದ. ನಮಗೆ ಯಾವುದೂ ಅಂಥ ಅಪ್ಲಿಕೇಶನ್ ಬಂದಿಲ್ಲ. ಇನ್ನು ಅಪ್ಲಿಕೇಶನ್ ಬಂದಿಲ್ಲ ಅಂದಮೇಲೆ ನಕಲಿ ಮಾರ್ಕ್ಸ್ ಕಾರ್ಡ್ ಎಲ್ಲಿಂದ ಬರ್ತದೆ ಹೇಳಿ ನೋಡೋಣ. ಖರೆ ಹೇಳಕತ್ತೀರೇನು? ಎಸ್, ಐ ಆಮ್ ಶೂರ್. ಆದ್ರೆ ನಾವು ಕೇಳಿದ್ದು ಅದು ತಪ್ಪು ಕಲ್ಪನೆಯಿಂದ ಆಗಿರಬಹುದು. ಯಾರೋ ನಿಮ್ಮ ಜೊತೆ ಮಜಾಕ್ ಮಾಡ್ಯಾರ ಅನ್ನಿಸ್ತದೆ. ತಾವಿನ ದಯವಿಟ್ಟು ಹೋಗ್ಬೋದು ಪ್ಲೀಸ್. ಸರ್ ಒಂದ್ ನಿಮಿಷ ಸರ್ ಸರ್ ಇಲ್ಲ ಸರ್ 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 ಒಂದ್ ನಿಮಿಷ ಸರ್ ಸರ್ ಒಂದು ನಿಮಿಷ ಸರ್ 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 ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀನೇನಾದರೂ ಥ್ಯಾಂಕ್ಸ್ ಹೇಳ್ದೈತಂದ್ರೆ ನನಗೆ ಬೇಡಪ್ಪ, ಈ ಹುಡುಗಿಗೆ ಹೇಳು. ಪುಟ್ಟಿ, ಇವತ್ತು ನೀನು ನನಗೆ ನನ್ನ ಕರ್ತವ್ಯದ ಬಗ್ಗೆ ನೆನಪು ಮಾಡಿಕೊಟ್ಟಿವ. ಇಲ್ಲಾಂದ್ರೆ ನಾನು ದೊಡ್ಡ ತಪ್ಪು ಮಾಡಿಬಿಡ್ತಿದ್ದೆ. ಸತ್ಯದ ವಿರುದ್ಧ ನಿಲ್ತಾ ಇದ್ದೆ ನಾನು. ನೀನದನ್ನು ತಡೆದಿ. ನಿನ್ನ ಪಪ್ಪ ಮತ್ತು ವಕೀಲಣ್ಣ ಹೇಳಿದ್ದು ಖರೆ ಅದ ನೋಡು. ನಾವು ಶಿಕ್ಷಕರು, ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಅದ. ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡೋದು, ಅವ್ರು ತಮ್ಮ ಗುರಿ ಎತ್ತ ಹೋಗುವಂಗೆ ಮಾಡೋದು ನಮ್ಮ ಜವಾಬ್ದಾರಿ ಅದ ನೋಡು. ಇವತ್ತು ನೀನು ನನ್ನ ಎಚ್ಚರಿಸದೇ ಇದ್ದಿದ್ರೆ ಜೀವನದೊಳಗೆ ಭಾಳ ದೊಡ್ಡ ತಪ್ಪು ಮಾಡ್ತಿದ್ದೆ ನೋಡು ನಾನು. ಥ್ಯಾಂಕ್ಸ್ ಪುಟ್ಟ, ಥ್ಯಾಂಕ್ ಯು ವೆರಿ ಮಚ್. ಈಗರ ಶಿಕ್ಷಕರ ಮೇಲೆ ಭರವಸೆ ಇಡ್ತೀವಿ, ಹೌದು ನೀನು? ಸರ್, ತಾವು ನನ್ನ ಪಪ್ಪನ ಮರ್ಯಾದೆ ಉಳಿಸಿ ಬಹಳ ದೊಡ್ಡ ಉಪಕಾರ ಮಾಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಪ್ಪ, ನಾನೀಗ ಏನು ಹೇಳೇನಿ ಅದು ಖರೆ ಅದ ನೋಡು. ಆದ್ರೆ ನಾನು ಪ್ರಶ್ನೆಯವ್ರ ಮುಂದೆ ಸುಳ್ಳು ಹೇಳಕ್ಕೆ ಹೊಂಟದ್ದು ಖರೆ ಅದ. ನಾನು ಹಂಗೆ ಹೇಳಿಕ್ಕೆ ಕಾರಣವೂ ಇತ್ತು. ನನಗೆ ಧಮಕಿ ಬಂದಿತ್ತು. ಧಮಕಿ? ತಮಗೆ ಧಮಕಿ ಕೊಟ್ಟಿದ್ರ? ಯಾರು ಸರ್ ಅದ? ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲಪ್ಪ. ಇಷ್ಟು ಮಾತ್ರ ನಾನು ನಿನಗೆ ಹೇಳ್ಬಲ್ಲೆ. ನಿಮ್ಮ ಅಪ್ಪಾರು ನಮ್ಮ ಕಾಲೇಜಿಗೆ ಯಾವುದೂ ಅಪ್ಲಿಕೇಶನ್ ಕೊಟ್ಟಿಲ್ಲ. ಆದ್ರೆ ಸರ್, ಸತ್ಯ ಗೊತ್ತಾಗ್ಬೇಕಲ್ಲ. ಪ್ರೆಸ್ನವ್ರಿಗೆ ಇಂಥ ಸುಳ್ಳು ಯಾರು ಹೇಳಿದ್ರೆ, ಯಾಕೆ ಹೇಳಿದ್ರೆ ಅಂತ ನನಗೆ ಅನಿಸಿದ್ದು ಹೇಳ್ತೀನಪ್ಪ ನಾನು. ನಿಮ್ಮ ಪಪ್ಪಾಗ ಯಾರೋ ಟ್ರ್ಯಾಪ್ ಮಾಡ್ಲಿಕ್ಕೆ ಹತ್ತಿದ್ರು ಅಂತ ನನಗೆ ಅನ್ನಿಸ್ತದೆ. ಇಂಥ ಜನ ನಿಮ್ಮ ಅಪ್ಪರಿಗೆ ನುಕ್ಸಾನ ಮಾಡಿ ತಮಗೆ ಫಾಯ್ದೆ ಮಾಡ್ಕೊಳ್ಳಿಕ್ಕೆ ನೋಡ್ತಿದ್ರು. ಅಣ್ಣಾರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೂ. ಆಗೋದಿಲ್ಲ ಅಂತ ಹೇಳಿದ್ನೋ ಇಲ್ಲೋ? ಒಳಗೆ ನಡಿಗಂಗ. ಬೀಗ್ರ, ಈ ಹುಡುಗಿ ಮಾತು ಏನು ಕೇಳಲಿಕ್ಕತ್ತೀರಿ? ನಡೆಯೋ ಕೆಲಸ ತಡೀತದ ಈ ಹುಡುಗಿ ಅನಿಷ್ಠ. ನಿನಗೇನು ಕೆಲಸ ಇರ್ತದಲ್ಲಿ? ಏನರ ಕೆಲಸ ನಡೆದ್ರೆ ಸಾಕು, ನಡಬರ್ಕ ಬಂದು ಬಿಡ್ತಿ ತೊಂದರೆ ಕೊಡ್ಲಿಕ್ಕೆ. ಶಿವಪೂಜೆ ಒಳಗೆ ಕರಡಿ ಬಿಟ್ಟಂಗ. ನಾನು ತೊಂದರೆ ಕೊಡ್ತಿಲ್ಲ. ಅಣ್ಣಾರ ಹತ್ರ ಒಂದು ವಿಷಯ ಮಾತಾಡಕ್ಕೂ. ಆ ದೊಡ್ಡ ಮೇಷ್ಟಿದ್ವಲ್ಲ, ಅವ್ರ ವಿಷಯ.